ಶಮಿ, ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಗಿದೆ ನಿನಗೆ? ನನಗೆ ಏನಾಗಿದೆ ಅಂತ ನಿನ್ಗೆ ಗೊತ್ತಿಲ್ವಾ ಅದೇ? ಕುಡ್ದು ಮತ್ತಲ್ಲಿ ಹುಚ್ಚುಚ್ಚಾಗಿ ಮಾತಾಡಬೇಡ ಶಮಿ. ಕುಡ್ದು ಗಾಡಿ ಓಡಿಸೋದು ತಪ್ಪಲ್ವಾ? ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು? ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯ ಅದೇ? ಶಮಿ, ನಾನು ನಿನ್ನ ಫ್ರೆಂಡ್ ಆಗಿ ಇಷ್ಟು ಕೇರ್ ಮಾಡಲಿಲ್ಲ ಅಂದರೆ ಹೇಗೆ ಶಮಿ? ಅಲ್ಲ, ನಿನಗೆ ಕುಡಿಯೋವಂಥದ್ದು ಏನಾಗಿದೆ? ನಾನು ಬೆಳಿಗ್ಗೆ ಕಾಲೇಜಲ್ಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದೆ, ಆದರೆ ಆ ಲಕ್ಷ್ಮಿ ಬಿಡಲೇ ಇಲ್ಲ. ಅದಕ್ಕೆ ನನಗೆ ಕೋಪ. ಅವಳು ನಿನ್ನ ಜೊತೆ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅದೇ. ಶಮಿ, ನಾನು ಯಾಕೆ ಅವಳ ಜೊತೆ ಇದ್ದೆ ಅಂತ ನಿನಗೆ ಗೊತ್ತು ತಾನೆ? ಇವತ್ತೊಂದಿನ ಅಷ್ಟೇ, ನಾಳೆಯಿಂದ ನಿನ್ನ ಜೊತೆನೇ ಇರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನನ್ನ ಮುದ್ದು ಕಣೋ ನೀನು. ಅಲ್ಲ, ನಾನು ನಿನ್ನ ಬರೀ ಒಂದೇ ಒಂದಿನ ಮಾತಾಡ್ತಿದ್ದಕ್ಕೆ ಇಷ್ಟೊಂದು ಬೇಜಾರಾಯ್ತಾ ನಿನಗೆ? ಹೌದು ಕಣೋ, ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು. ನೀನು ಯಾರ ಜೊತೆ ಬೇಕಾದರೂ ಸೇರು, ಆದರೆ ಆ ಲಕ್ಷ್ಮಿ ಜೊತೆ ಮಾತ್ರ ಸೇರಬೇಡ. ಅದರಲ್ಲೂ ನೀನು ಅವಳು ಹೇಳ್ದಾಗೆಲ್ಲ ಆಡ್ತೀಯಲ್ಲ, ಅದಂತೂ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅದೇ. ಆಯಿತು, ಇನ್ನೊಂದ್ಸಲ ಹೀಗೆಲ್ಲ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ, ಅದನ್ನು ಮರ್ತ್ಬಿಡು. ಆದರೂ ನಾನು ಅವಳ ಜೊತೆ ಇದ್ದೆ ಅಂತ ನೀನು ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಮಾಡಿದ್ದು ಅದೊಂದಕ್ಕೆ ಅಲ್ಲ ಅದೇ. ಇವತ್ತು ನಾನು ಏನೋ ಒಂದು ಅಂದ್ಕೊಂಡು ಬಂದಿದ್ದೆ, ಆದರೆ ಅದು ನಡೀಲೇ ಇಲ್ಲ. ಅದಕ್ಕೆ ಕೋಪಕ್ಕೆ ಕುಡ್ದೆ. ನೀನು ಏನು ಅಂದ್ಕೊಂಡು ಬಂದಿದ್ದೆ? ಏನು ನೆರವೇರಲಿಲ್ಲ? ಅದು ನಾನು ನಿನಗೆ... ಸರಿ, ನಾವು ನಾಳೆ ಮಾತಾಡೋಣ. ನಾನು ನಿನ್ನ ಇವಾಗ ಮನೆಗೆ ಡ್ರಾಪ್ ಮಾಡ್ತೀನಿ. ಈ ಕಡೆ ಬಾ. ಅಪ್ಪ, ಏನಾಯ್ತು? ಯಾಕೆ ಹೀಗಿದ್ದೀರಾ? ದೇವಕಿಗೆ ಡೆಲಿವರಿ ಆದಾಗ ಹಾಸ್ಪಿಟಲ್ ಅವ್ರು ಕೊಟ್ಟಿದ್ದು ಬಿಲ್ಸ್, ಫೈಲ್ಸ್ ಎಲ್ಲ ನಿಮ್ಮ ಕಣ್ಮುಂದೆನೇ ಇದೆ. ಅದನ್ನೆಲ್ಲ ನೀವು ನೋಡ್ತಾನೆ ಇಲ್ವಲ್ಲಪ್ಪ? ಯಾಕಪ್ಪ? ಈಗ ನನ್ನ ಗಮನ ಎಲ್ಲ ಆ JS ಮೇಲಿದೆ ಗಿರಿ. ಹದ್ದು ತುಂಬ ಎತ್ತರದಲ್ಲಿ ಇದ್ದುಕೊಂಡು ತನ್ನ ಬೇಟೆಗೆ ಹೊಂಚಾಕಿದಾಗೆ ಇವನು ನಮ್ಮನ್ನು ಕಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನು ಫೋನಲ್ಲಿ ದೇವಕಿ ಮಗು ಬಗ್ಗೆ ಪ್ರಸ್ತಾಪ ಮಾಡ್ದ. ಬಹುಶಃ ಅದ್ರ ಹಿಂದೆ ಅವನದೇನೋ ಆಟ ಇದೆ ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ನನ್ನ ಮಗಳು ದೇವಕಿನ ನಾನು ಜೀವಂತವಾಗಿ ಕಾಪಾಡ್ಕೊಂಡಿದ್ದನ್ನು ನೆನೆಸ್ಕೊಂಡ್ರೆ ಯಾವ ತಂದೆಯ ಜೀವನದಲ್ಲೂ ಅಂಥ ಸ್ಥಿತಿ ಬರಬಾರ್ದು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಗಿರಿ, ಪಾಪ ನನ್ನ ದೇವಕಿ ಬಾಳಲ್ಲಿ ಮತ್ತೆ ಅಂಥದ್ದೇ ಆಟ ಬಂದರೆ? ಅಪ್ಪ, ಅವನ ಆಟ ಎಲ್ಲ ನಮ್ಮ ಬೆನ್ನ ಹಿಂದೆ ಅಷ್ಟೇ. ಕಣ್ಮುಂದೆ ಬರೋದಕ್ಕೆ ಅವನಿಗೆ ಧೈರ್ಯ ಇಲ್ಲ. ಅದೇ ನನಗೂ ಭಯ ಆಗ್ತಾ ಇರೋದು ಗಿರಿ. ಅವನು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರ್ಬೋದು, ಆದರೆ ಅವನ ಕಡೆಯವ್ರನ್ನ ಬಿಟ್ಟು ನಮ್ಮ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದಾನೆ. ಅದಕ್ಕೆ ನಮ್ಮ ಮನೆ ಪ್ರತಿಯೊಂದು ವಿಚಾರನೂ ಅವನಿಗೆ ಗೊತ್ತಾಗ್ತಾ ಇರೋದು. ಹೊರಗಡೆ ವಿಚಾರ ಆಗಿದ್ದರೆ ತಿಳ್ಕೊಂಡು ಹೋಗಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೋದಾಗಿತ್ತು. ಆದರೆ ನಮ್ಮ ಮನೆ ಒಳಗೆ ಏನು ನಡೀತಾ ಇದೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಾ ಇದೆ. ಇದು ಹೇಗೆ ಸಾಧ್ಯ? ಅಂದರೆ ನಮ್ಮ ಮನೆಯಲ್ಲೇ ಯಾರೋ ಅವನಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಇದನ್ನು ನಾನು ನಂಬಲ್ಲಪ್ಪ. ನನಗೂ ನಂಬಿಕೆ ಇಲ್ಲ ಕಣೋ. ಆದರೆ ಇಲ್ಲಿ ನಡೀತಾ ಇರೋ ಘಟನೆಗಳನ್ನು ನೋಡಿದರೆ ಅನುಮಾನ ಬರ್ತಾ ಇದೆ. ಇಲ್ಲಿ ಯಾರು ರಾಮ ಯಾರು ರಾವಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಪ್ಪ,
ನೀವು ಅವನ ಬಗ್ಗೆ ತುಂಬ ಯೋಚನೆ ಮಾಡ್ತಿರೋದ್ರಿಂದ ನಿಮ್ಗೆ ಹೀಗೆಲ್ಲ ಅನ್ನಿಸ್ತಿದೆ. ಅವನ ಬಗ್ಗೆ ನಮ್ಮ ಮನೇಲಿ ಗೊತ್ತಿರೋದು ನನಗೆ, ನಿಮಗೆ, ದೇವಕಿಗೆ. ಅಂದಮೇಲೆ ಅವನಿಗೆ ಯಾರು ಸಹಾಯ ಮಾಡ್ತಾರೆ? ಅದೂ ಅಲ್ಲದೆ ಇಲ್ಲಿರೋರು ಯಾರು ನೀವು ಹಾಕಿದ ಗೆರೆನ ದಾಟೋದಿಲ್ಲ ಅಪ್ಪ. ದಾಟಿದರೆ ಏನು ಪರಿಣಾಮ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ನೀವು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ. ಮೊದಲು ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿರೋದು ಸರಿ ಇದೆಯಾ ಅಂತ ನೋಡಿ. ಏನಾಗಿದೆ ಅಂತ ನೀವಿಬ್ರು ಹೀಗಿದ್ದೀರಾ? ನಗ್ನಗ್ತಾ ಇರಕ್ಕೆ ನಿಮಗೆ ಬರೋದೇ ಇಲ್ವಾ? ಹೌದು, ಏನ್ ನಮ್ಮ ಜೀವನದಲ್ಲಿ ಸಂತೋಷ ಉಕ್ಕಿ ಉಕ್ಕಿ ಹರಿತಾ ಇದೆ, ಅದಕ್ಕೆ ಅನ್ಕೊಂಡು ನಕ್ಕೊಂಡಿರ್ತೀನಿ. ಏನ್ರಿ ಮಾತಾಡ್ತೀರಾ ನೀವು? ಪ್ರತಿದಿನ ಈ ಮನೆಯಲ್ಲಿ ಒಂದಲ್ಲ ಒಂದು ನಾಟಕ ನಡೀತಾನೆ ಇರುತ್ತೆ. ಆ ನಾಟಕದಲ್ಲಿ ಯಾವಾಗಲೂ ಬರೀ 3 ಜನ ಪಾತ್ರಧಾರಿಗಳು. ಒಂದು ಆದಿ, ಲಕ್ಷ್ಮಿ, ಅಮ್ಮು. ಅಮ್ಮಗೇನಾಯ್ತು, ಅಮ್ಮಗ್ ಹಾಗಾಯ್ತು, ಅಮ್ಮಗ್ ಹೀಗಾಯ್ತು. ಆದಿ ಊಟ ಮಾಡಿದ್ನ, ಊಟ ಮಾಡ್ಲಿಲ್ವಾ? ಲಕ್ಷ್ಮಿ ಅವನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳ, ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ಬರೀ ಇದೇ ಡಿಸ್ಕಷನ್. ಯಾರಾದ್ರೂ ಒಬ್ರು ಈ ಮನೆಯಲ್ಲಿ ನನ್ನ ಬಗ್ಗೆ ಆಗ್ಲಿ, ನನ್ನ ಮಗಳ ಬಗ್ಗೆ ಆಗ್ಲಿ, ಅಟ್ಲೀಸ್ಟ್ ನನ್ನ ಮಗನ ಬಗ್ಗೆ ಆಗ್ಲಿ ಯಾರಾದ್ರೂ ಮಾತಾಡ್ತಾರಾ? ನಿಮ್ಮ ಬಗ್ಗೆ ಯಾರಾದ್ರೂ ಕೇರ್ ಮಾಡ್ತಾರೇನ್ರಿ? ನಿಮಗೆ ಮರ್ಯಾದೆ ಇದೆಯಾ ಸ್ವಲ್ಪನಾದ್ರೂ? ನಗಬೇಕು. ಚಂಚು ತುಂಬಿದ ಮನೇಲಿ ಇದೆಲ್ಲ ತುಂಬ ಸಹಜ. ಅದು ಅಲ್ಲದೆ ನೀವಿಬ್ರು ಯಾವಾಗಲೂ ಬೇರೆ ಇರ್ತೀರ ಹೊರತು ಯಾರ ಜೊತೆನೂ ಇನ್ವಾಲ್ವ್ ಆಗಲ್ಲ. ನಿಮ್ಮ ಲೋಕದಲ್ಲೇ ಮುಳುಗಿರ್ತೀರ. ಎಷ್ಟೇ ಆಗಲಿ ಅವರೆಲ್ಲ ನಿಮ್ಮ ಮನೆಯವರಲ್ವಾ? ನೀವೆಲ್ರಿ ಬಿಟ್ಕೊಡ್ತೀರಾ? ಈ ಮನೆಯಲ್ಲಿ ನಿಮ್ಗೆ ಏನು ಮರ್ಯಾದೆ ಇದೆ, ನಿಮ್ಮ ಸ್ಥಾನ ಏನು ಅನ್ನೋದಾದ್ರೂ ನಿಮಗೆ ಗೊತ್ತಿದೆಯಾ? ಇಡೀ ಮನೆ ಜವಾಬ್ದಾರಿನ ವಿಮಲಾ ನೋಡ್ಕೊಳ್ತಾಳೆ, ಆಫೀಸ್ ಜವಾಬ್ದಾರಿನ ದೇವಕಿ ನೋಡ್ಕೊಳ್ತಾಳೆ, ಇಲ್ಲಾಂದ್ರೆ ಭಾವ ನೋಡ್ಕೊಳ್ತಾರೆ. ನೀವೇನ್ರಿ ಮಾಡ್ತಿದ್ದೀರಾ? ನಿಮ್ದು ಅಂತ ಏನ್ರಿ ಇದೆ ಇಲ್ಲಿ? ಯಾವಾಗ ನೋಡಿದ್ರು ಆಫೀಸ್ ಫೈಲ್ನ ಹಿಡ್ಕೊಂಡು ಸುಮ್ಮನೆ ಅವ್ರ ಹಿಂದೆ ಓಡಾಡ್ತಿರ್ತೀರ. ಅವ್ರು ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಬೇಡ ರೀ. ಅಟ್ಲೀಸ್ಟ್ ನೀವಾದ್ರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಅಪ್ಪ, ಸುಶಾಂತ್ ಅಣ್ಣ ನನ್ನ ಗಂಡ ಇಬ್ರು ಮನೇಲಿಲ್ಲ. ಅವ್ರ ಬಿಸ್ನೆಸ್ ಹೇಗೆ ನಡೀತಿದೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಅಲ್ಲ, ಇವತ್ತು ಆ ಗಿಫ್ಟ್ ಬಾಕ್ಸ್ಗೋಸ್ಕರ ನನ್ನ ಹೇಗೆಲ್ಲ ಟ್ರೀಟ್ ಮಾಡಿದ್ರು. ಆಗ್ಲಾದ್ರೂ ನೀವು ನನ್ನ ಪರವಾಗಿ ಏನಾದರೂ ಮಾತಾಡಿದ್ರಾ? ನಮ್ಮ ಮಕ್ಕಳ ಕತೆ ಇದಾದ್ರೆ ಪಾಪ ನಮ್ಮ ಸೊಸೆ, ಅವಳ ಕತೆನೇ ಬೇರೆ. ಅವಳನ್ನೇ ಈ ಮನೆ ಸೊಸೆ ಥರ ನೋಡ್ಕೊಳ್ತಿದ್ದಾರೆ. ಯಾವಾಗ ನೋಡಿದ್ರು ಪಾವನಿ ನೀರು ತಗೊಂಡ್ಬಾ, ಪಾವನಿ ಜ್ಯೂಸ್ ತಗೊಂಡ್ಬಾ, ಮನೆ ಕೆಲಸದೋಳ್ ಥರ ನೋಡ್ಕೊಳ್ತಿದ್ದಾರೆ.